ನನ್ನಷ್ಟು ಚಿಕ್ಕ ಪ್ರಾಯದಲ್ಲಿ ನನ್ನನ್ನು ಇಲ್ಲಿ ಗೌರವಿಸಿದ ಈ ಸಂಸ್ಥೆಗೆ ನಾನು ಧನ್ಯವಾದ ಹೇಳ್ತೇನೆ. ನನ್ನ ಹೆಸರು ಸನ್ನಿಧಿ ಕಶಕೋಡಿ. ನಾನು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಲ್ಲಿ ವಾಸ ಮಾಡುವುದು. ನನಗೆ ನನ್ನಷ್ಟು ಚಿಕ್ಕ ಪ್ರಾಯದಲ್ಲಿ ನನ್ನನ್ನು ಇಲ್ಲಿ ಗೌರವಿಸಿದ ಈ ಸಂಸ್ಥೆಗೆ ನಾನು ಧನ್ಯವಾದ ಹೇಳ್ತೇನೆ. ನನ್ನ ಸಾಧನೆಯ ಬಗ್ಗೆ ಹೇಳಬೇಕಾದ್ರೆ, ನಾನು 3ನೇ ಕ್ಲಾಸಲ್ಲಿ ಮತದಾನ ಜಾಗೃತಿಯನ್ನು ಮಾಡ್ತಿದ್ದೆ. ಅಂದರೆ 18 ವರ್ಷ ತುಂಬಿದವರು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಹಾಗೆ 6 ಭಾಷೆಗಳಲ್ಲಿ, ಅಂದರೆ ಅದಕ್ಕೆ ಬೇಕಾದಷ್ಟು ನಾನು ಅದಕ್ಕೆ ಕಲಿತು ಅವರಿಗೆ ಅರ್ಥ ಆಗುವ ಹಾಗೆ 18 ವರ್ಷ ತುಂಬಿದವರು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಗೋವಾ, ಮಡಿಕೇರಿ, ಕೇರಳ ಮತ್ತು ಡೆಲ್ಲಿ ತನಕ ಹೋಗಿದ್ದೇನೆ. ಎಲೆಕ್ಷನ್ ಕಮಿಷನರ್ ಹತ್ರ ಪರ್ಮಿಷನ್ ಕೇಳಿದ್ದೇನೆ, ಹೀಗೆಲ್ಲ ಮೂಡಿಸ್ಬೋದಂತ. ಮತ್ತು ಅವರು ಸಹ ನನಗೆ ನೀನು ಮಾಡೋದು ಸರಿ ಕರ್ತವ್ಯ, ಮಾಡ್ಬೋದಂತ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಲ್ಲದೆ ಪರಿಸರ ಸ್ನೇಹಿ ಗಣಪ, ಇದು ಟಾಪಿಕ್ ಹೇಗೆ ಬಂತಂದರೆ, ಈಗ ನಾವು ಗಣಪತಿ ಹಬ್ಬ ಆಚರಿಸ್ತೇವೆ, ಆದರೆ ಆ ಗಣಪತಿಯನ್ನು ಮಾಡುವುದು ಕೆಮಿಕಲಿಂದ. ಆ ಕೆಮಿಕಲನ್ನು ನೀರಿಗೆ ಬಿಡುವಾಗ ನಮ್ಮ ಪರಿಸರವು ಹಾಳಾಗುತ್ತದೆ. ಅದಕ್ಕಾಗಿ ಪರಿಸರ ಸ್ನೇಹಿ ಗಣಪತಿ ಅಂದರೆ DJ ಎಲ್ಲ ಸೌಂಡ್ ಕಮ್ಮಿ ಮಾಡಿ ನಮಗೆ ಎಷ್ಟು ಬೇಕಾಗ್ತದೆ ಸೌಂಡ್ ಎಲ್ಲ ಅಷ್ಟು ಮಾಡ್ಬೋದಂತ. ಮತ್ತು ಆರೋಗ್ಯ ಜಾಗೃತಿ, ಡೆಂಗ್ಯೂ, ಮಲೇರಿಯಾ. ಅಂದರೆ ನಾವು ಸುತ್ತಮುತ್ತ ಪ್ಲಾಸ್ಟಿಕ್ ವಸ್ತುಗಳನ್ನು, ಟೈರ್ಗಳನ್ನು ಬಿಸಾಕ್ತೇವೆ. ಮಳೆಗಾಲದಲ್ಲಿ ಅದರಲ್ಲಿ ನೀರೆಲ್ಲ ಹೊಂದಿರ್ತದೆ, ಅದರಲ್ಲಿ ಲಾರ್ವಾ ಮತ್ತು ಪೂಪ, ಟ್ಯಾಡ್ಪೋಲ್ ಅಂತಹ ಮಸ್ಕಿಟೋ ಉತ್ಪತ್ತಿಯಾಗಿ ನಮಗೆ ಆರೋಗ್ಯ ಕೆಡುತ್ತದೆ. ಹಾಗಾಗಿ ಈ ಜಾಗೃತಿಯನ್ನು ಮಾಡಿದ್ದೇನೆ. ಮತ್ತು ನಾನು ಸುಮಾರು ಒಂದು 16-15 DC-ಗಳನ್ನು ಮೀಟ್ ಮಾಡಿದ್ದೇನೆ, CEO-ಗಳನ್ನು ಸಹ ಮೀಟ್ ಮಾಡಿದ್ದೇನೆ. ಹಾಗೆ ಇವತ್ತು ನನ್ನನ್ನು ಈ ಸಂಸ್ಥೆಯಲ್ಲಿ ಗುರುತಿಸುವುದು ನನ್ನ ಹೆಮ್ಮೆ. ಮತ್ತು ನನಗೆ ಈ ಸಂಸ್ಥೆಗೆ ನಾನು ನನ್ನ ತುಂಬ ಹೃದಯ ಧನ್ಯವಾದ ಹೇಳಲು ಇಚ್ಛಿಸುತ್ತೇನೆ. ನನಗೆ ಇವತ್ತು ಗೌರವಿಸುತ್ತಾರೆ. ಅಂದರೆ ಭಾರತ ಸೇವಾ ರತ್ನ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಗೊತ್ತುಂಟು. ನಮ್ಮ ಗಡಿನಾಡ ಕನ್ನಡ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ವಾಣಿಶ್ರೀ ಇವರು ಮತ್ತು ಚಂದ್ರಶೇಖರ್ ಅವರು. ಇದು ಗಣರಾಜ್ಯೋತ್ಸವದ ನಿಮಿತ್ತ ಪ್ರತಿ ವರ್ಷ ನಾವು ಜನಗಣಮನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸಾಹಿತ್ಯ, ಸಂಸ್ಕೃತಿ, ಕಾವ್ಯ ವಾಚನ, ಸೈನಿಕರಿಗೆ ಸನ್ಮಾನ, ಕವಿ ಕಲಾವಿದರಿಗೆ ಸನ್ಮಾನ ಇವನ್ನೆಲ್ಲ ಮಾಡ್ತಾಯಿದ್ದೀವಿ. ಜೊತೆಗೆ ನಮಗೆ ವಾಣಿಶ್ರೀ ಕಾಸರಗೋಡು ಇದಕ್ಕೆ ಸಹಕಾರ ನೀಡಿದ್ದಾರೆ. ಅವರು ಕೂಡ ಗಡಿನಾಡ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತ ಒಂದು ಸಂಸ್ಥೆಯನ್ನು ಆರಂಭಿಸಿ ಹಲವಾರು ಕಾರ್ಯಕ್ರಮಗಳನ್ನು ಅವರು ಮಾಡ್ತಾಯಿದ್ದಾರೆ. ಈಗ ಇಬ್ಬರು ಸಂಘಟಕರು ಸೇರಿ ಒಂದು ಅತಿ ದೊಡ್ಡ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ, ಸಹಯೋಗ ಎಲ್ಲ ಬೇಕಾಗತ್ತೆ. 40 ಜನಕ್ಕೆ ಸಹ, ಇನ್ಕ್ಲೂಡಿಂಗ್ ಸೈನಿಕರು, ಶಿಕ್ಷಕರು ಮತ್ತು ಸಮಾಜ ಸೇವಕರು, ರಂಗಭೂಮಿ ಕಲಾವಿದರು, ಸಂಗೀತ ಕಲಾವಿದರು, ಎಲ್ಲ ಕ್ಷೇತ್ರದಿಂದ 5 ಜನರನ್ನು ನಾವು ಆಯ್ಕೆ ಮಾಡಿಕೊಂಡು ಇವತ್ತು ಸನ್ಮಾನಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇದು ನಮ್ಮ ಚೇತನ ಫೌಂಡೇಶನಿನ 255ನೇ ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ನಮ್ಮದು 10ನೇ ವರ್ಷ ಸರ್. ದಶಮಾನೋತ್ಸವ ಸಂಭ್ರಮದಲ್ಲಿದೆ. ಸಂಪೂರ್ಣ ಕರ್ನಾಟಕ ತುಂಬ, ಅಲ್ಲೇ ಬೆಂಗಳೂರು, ಮೈಸೂರು, ಬೆಳಗಾವಿ, ಚಿತ್ರದುರ್ಗ, ಗದಗ, ಹಾವೇರಿ, ಹರಿಹರ, ದಾವಣಗೆರೆ ಹೀಗೆ ಪ್ರತಿ ಜಿಲ್ಲೆಯಲ್ಲಿ ಆಯೋಜಿಸ್ತಾ ಬರ್ತಾಯಿದ್ದೀವಿ. ಇದು ನಮ್ಮದು 255ನೇ ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಕೊಡ್ತಾಯಿದ್ದೀವಿ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ, ಸಹಯೋಗ ನೀಡಿರತಕ್ಕಂಥ ವಾಣಿಶ್ರೀ ಕಾಸರಗೋಡು ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಶ್ವೇತಾ ಪ್ರಕಾಶ್ ಅವರು ಬಂದಿದ್ದಾರೆ, ಖ್ಯಾತ ಲೇಖಕಿ ಶ್ವೇತಾ ಪ್ರಕಾಶ್ ಅವರು ಬಂದಿದ್ದಾರೆ. ಜೊತೆಗೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಕೂಡ ಬರ್ತಾಯಿದ್ದಾರೆ. ಹೀಗಾಗಿ ಇನ್ನೂ ಸುಮಾರು ಜನ ಕವಿ ಕಲಾವಿದರು, ಅತಿಥಿಗಳು ಎಲ್ಲ ಬಂದಿದ್ದಾರೆ. ಒಂದೊಳ್ಳೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥ ಎಲ್ಲ ಉತ್ಸಾಹಿ ಗಣ್ಯರೊಂದಿಗೆ ನಾವು ಜೊತೆಯಾಗಿದ್ದೀವಿ. ಧನ್ಯವಾದಗಳು. ಚಂದ್ರಶೇಖರ್ ಮಾಡಲಗೇರಿ.